ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಸದಾ ಬನ್ನಿ ಅದ್ಗೆ. ಇಲ್ವಾ ಇಲ್ಲಿ ನಾನು ಕಾಲುತ್ತೇನೆ. ಅದ್ಗೆ ಏನ್ ಮಾಡ್ತಿದೆ ಎದ್ದೇಳಿ. ಬನ್ನಿ ನೀವಲ್ಲಿ ಅಲ್ಲಿ ಬನ್ನಿ ಕೂತ್ಕೊಳ್ಳಿ. ಯಾಕೆ? ಕೂತ್ಕೊಳ್ಳಿ ನೀವು. ಇನ್ಮೇಲೆ ನೀವು ನಮ್ಮ ಹತ್ರ ಕಾಲುತ್ತಿಸ್ಕೋಬೇಕು, ನೀವು ಸೇವೆ ಮಾಡಿಸ್ಕೋಬೇಕು. ಅದನ್ನ ಬಿಟ್ಟು ಇದನ್ನೆಲ್ಲ ಮಾಡಬಾರ್ದು. ಮಹಾರಾಣಿ ತರ ಇರ್ಬೇಕು. ಕಿರೀಟ ಬಂದಿರಲ್ಲ ಅಷ್ಟೇ. ಏನ್ ಗೊತ್ತಾ ಸುಧಾ, ಅತ್ತೆ ಹುಷಾರಾಗಿದ್ದಿದ್ರೆ ಅವ್ರ ತಾಯಿ ಆಗಿದ್ದಾಗ ಅವ್ರ ಅನುಭವ ಹೇಗಿತ್ತು ಅಂತ ಕೇಳೋ ಆಸೆ ಇತ್ತು ನನಗೆ. ಬಟ್ ಅತ್ತೆ ಸ್ಥಿತಿ ಹೀಗಿದೆ. ಸುಧಾ, ತಾಯಿ ಆಗೋ ಅನುಭವದಲ್ಲಿ ನೀನ್ ನನ್ಗಿಂತ ಸೀನಿಯರು. ನೀನ್ ಪ್ರೆಗ್ನೆಂಟ್ ಆಗಿರ್ಬೇಕಾದ್ರೆ ನಿನ್ ಅನುಭವ ಹೇಗಿತ್ತು? ಸುಧಾ, ಏನಾಯ್ತು? ಯಾಕೆ ಸುಮ್ಮನಾಗ್ಬಿಟ್ಟೆ? ನಂದೆಲ್ಲ ಯಾಕೆ ಬಿಡಿ ಅದ್ಗೆ. ನಂದು ಬರೀ ಗೋಳಿನ ಕತೆನೆ. ಕತೆ ಅಲ್ಲ, ಬರೀ ವ್ಯತೆ. ನನ್ನ ಜೀವನದಲ್ಲಿ ಖುಷಿ ಅನ್ನೋದೇ ಇರಲಿಲ್ಲ. ನನ್ನ ಜೀವನನೇ ಒಂಥರ ವಿಚಿತ್ರ ಅದ್ಗೆ. ನನ್ನ ಜೀವನದಲ್ಲಿ ಸುಖ ಸಂತೋಷ ಅದು ಬಂದಿದೆ ಅಂದ್ರೆ ನೀವು ಅಣ್ಣ ಸಿಕ್ಕಿದ ಮೇಲೆ. ನೀವು ತಾಯಿಯಾದ ಅನುಭವ ಹೇಗಿತ್ತು ಅಂತ ಕೇಳಿದ್ರಲ್ವಾ ಅದ್ಗೆ. ನನ್ನ ಅನುಭವ ಸ್ವಲ್ಪನೂ ಚೆನ್ನಾಗಿರ್ಲಿಲ್ಲ. ಸಾರಿ ಸುಧಾ, ಕೆದಕ್ತಿದ್ದೀನಿ ಅಂತ ಅನ್ಕೋಬೇಡ. ಅನುಭವ ಚೆನ್ನಾಗಿರ್ಲಿಲ್ಲ ಅಂತ ಹೇಳ್ದೆಲ್ಲ. ಲಚ್ಚಿ ಹುಟ್ಬೇಕಾದ್ರೆ ನಿನ್ ಗಂಡ ಇರ್ಲಿಲ್ವಾ? ಇದ್ದು ಇಲ್ದಂಗಿದ್ದ. ದಯವಿಟ್ಟು ಅವನ ಬಗ್ಗೆ ಕೇಳಬೇಡಿ ಅದ್ಗೆ. ಯಾಕೆ ಸುಧಾ? ಅವ್ರು ನಿನ್ನ ಅಷ್ಟೊಂದು ಕೆಟ್ಟದಾಗ ನಡೆಸ್ಕೊಂಡ್ರ? ಸಾರಿ, ಮೇ ಬಿ ನಾನು ಕೇಳಬಾರ್ದಾಗಿತ್ತು. ಆದ್ರೆ ನಿನ್ ಮೇಲಿರೋ ಕನ್ಸರ್ನಲ್ಲಿ ಕೇಳಿದೆ ಅಷ್ಟೇ. ಪರವಾಗಿಲ್ಲ ಅದ್ಗೆ. ನೀವು ಈ ವಿಷಯನ ಕೇಳ್ತಿದ್ದೀರಂತ ನಂಗೇನೂ ಬೇಜಾರಿಲ್ಲ. ಆದರೆ ಅವನ ಬಗ್ಗೆ ಮಾತಾಡೋದಕ್ಕೆ ನನಗೆ ಮನಸ್ಸಿಲ್ಲ. ಮನುಷ್ಯರ ಬಗ್ಗೆ ಮಾತಾಡ್ಬೋದು, ಆದರೆ ರಾಕ್ಷಸನ ಬಗ್ಗೆ ಏನು ಮಾತಾಡ್ತೀರಾ ಅದ್ಗೆ? ಅವನಿಗೆ ಕರುಣೆ ಅನ್ನೋದು ಎಳ್ಳಷ್ಟು ಇರಲಿಲ್ಲ. ಅವನ್ನ ನೆನೆಸ್ಕೊಂಡ್ರೆ ಸಾಕು ಬೆಚ್ಚ ಬಿದ್ದಂಗೆ ಆಗುತ್ತೆ. ಅವನು ನನ್ನ ಮಗುಗೆ ಅಪ್ಪ ಅದ, ಆದರೆ ಯಾವತ್ತೂ ನನ್ನ ಗಂಡ ಆಗಿಲ್ಲ ಅದ್ಗೆ. ಸರಿ, ಹೋಗ್ಲಿ ಬಿಡು. ಸತ್ತೋದವ್ರ ಬಗ್ಗೆ ಯಾಕೆ ಮಾತು? ಇಲ್ಲ ಅದ್ಗೆ, ಬದುಕಿದ್ದಾನೆ. ಸುಧಾ, ಏನ್ ಹೇಳ್ತಿದ್ಯಾ? ಅದ್ಗೆ ಅವನು ಬದುಕಿದ್ದಾನೆ, ಆದರೆ ನನ್ನ ಪಾಲಿಗೆ ಅವನು ಸತ್ತಿದ್ದಾನೆ. ಬರೀ ಸುಳ್ಳು, ಮೋಸ, ವಂಚನೆ. ಅವನ ಬಣ್ಣದ ಮಾತಿಗೆ ಬಲಿಯಾಗಿ ಅವನು ಎಂತವನು ಅಂತ ತಿಳ್ಕೊಳ್ದೆ ಅವನು ನಮ್ಮ ಮದುವೆ ಆಗ್ಬಿಟ್ಟೆ. ಆಮೇಲೆ ನನಗೆ ಗೊತ್ತಾಗಿದ್ದು ನಾನು ಬಿದ್ದಿದ್ದು ಹಾಳ್ಬಾವಿಗೆ ಅಂತ. ಅವನು ಬರೀ ಕಳ್ತನ ಮಾಡಿಕೊಂಡು ಇನ್ನೊಬ್ಬರಿಗೆ ಮೋಸ ಮಾಡಿಕೊಂಡೇ ಬದುಕ್ತಿದ್ದ. ಮೋಸ ಮಾಡೋದೇ ಜೀವನ ಮಾಡ್ಕೊಂಡ್ಬಿಟ್ಟಿದ್ದ. ಒಂದ್ ಕಡೆ ಹುಷಾರಿಲ್ದಿರೋ ನಮ್ಮಮ್ಮ, ಇನ್ನೊಂದ್ ಕಡೆ ನನ್ನ ಮಗಳು. ಅವ್ರನ್ನ ನೋಡ್ಕೊಳ್ಳೋದಲ್ದೆ ಅವನ ಜೊತೆನೂ ಹೇಗ್ಬೇಕಿತ್ತು. ನಿಜವಾಗ್ಲೂ ನಾನು ನರಕನೇ ನೋಡ್ಬಿಟ್ಟಿದ್ದೀನಿ ಅದಕ್ಕೆ. ಅಂತವನ ಜೊತೆ ಹೇಗಪ್ಪ ಬದುಕೋದು ಅಂತ ತುಂಬಾನೇ ಭಯ ಆಗ್ತಿತ್ತು. ಕೊನೆಗೊಂದ್ ದಿವಸ ಅದೇನೋ ಅಪರಾಧ ಮಾಡಿ ಜೈಲಿಗೆ ಸೇರ್ಕೊಂಡ. ಆಗ್ಲೇ ಅದ್ಗೆ ಇಂಥ ಗಂಡನಿಂದ ನನಗೆ ಮುಕ್ತಿ ಸಿಕ್ತಲ್ಲ ಅಂತ ನಾನು ನಿಟ್ಟುಸಿರು ಬಿಟ್ಟಿದ್ದು. ಕಟ್ಕೊಂಡ್ ಹೆಂಡ್ತಿನೇ ಅವನ ಬಗ್ಗೆ ಈ ರೀತಿ ಎಲ್ಲ ಮಾತಾಡ್ತಾಳೆ ಅಂದ್ರೆ ನೀವೇ ಯೋಚನೆ ಮಾಡಿ ಅದ್ಗೆ ಅವನ್ ಎಂತವನು ಅಂತ. ಅವನ್ ಜೈಲಿಗೆ ಹೋಗಿದ್ದೆ ಕೊನೆ. ನನ್ನ ಅವನ ಸಂಬಂಧ ಅಲ್ಲಿ ಮುಗೀತು. ಅವನೇನೋ ಜೈಲಿಗೆ ಹೋದ, ಆದ್ರೆ ಸಮಾಜ ಶಿಕ್ಷೆ ಕೊಟ್ಟಿದ್ ನನಗೆ. ಅವನ್ ಮಾಡಿದ ತಪ್ಪಿಗೆ ಜನ ನನ್ನ ಬಗ್ಗೆ ಏನೇನೋ ಮಾತಾಡೋರು. ಅದನ್ನೆಲ್ಲ ಕೇಳಿಸ್ಕೊಂಡು ತಡ್ಕೊಳಕ್ ಆಗ್ತಿರ್ಲಿಲ್ಲ ಅದ್ಗೆ. ಅದಕ್ಕೆ ಕೊನೆಗೆ ಒಂದ್ ದಿವಸ ಅಮ್ಮನ ಲಚ್ಚಿನ ಕರ್ಕೊಂಡ ಜಾಗ ಬಿಟ್ಟು ಬಂದ್ಬಿಟ್ಟೆ. ನಂದೇ ಆದ ಹೊಸ ಬದುಕನ್ ಕಟ್ಕೊಂಡೆ. ಅವನಿಂದಾಗಿ ತುಂಬಾನೇ ಅನ್ಭವಿಸ್ಬಿಟ್ಟೆ ಅದ್ಗೆ ನಾನು. ಸುಧಾ, ಸಮಾಧಾನ ಮಾಡ್ಕೊಳ್ಬೇಡ. ನೀನ್ ಯಾಕೆ ಈ ವಿಷಯ ನಮ್ಮ ಹತ್ರ ಹೇಳಿಲ್ಲ?
ಸಾರಿ, ನಿನ್ ಗಂಡ ಸತ್ತೋಗಿದ್ದಾರೆ ಅಂತ ನಾವ್ ಅನ್ಕೊಂಡಿದ್ವಿ. ಅಟ್ಲೀಸ್ಟ್ ಗೌತಮ್ ಅವ್ರಿಗಾದ್ರೂ ಹೇಳ್ಬೋದಾಗಿತ್ತಲ್ವಾ? ಇಲ್ಲ ಅತ್ಗೆ, ಅಣ್ಣಂಗೆ ವಿಷಯದ ಬಗ್ಗೆ ಏನು ಹೇಳೋದು ಬೇಡ. ಪಾಪ ಅಣ್ಣಂಗೇನಾದ್ರೂ ಈ ವಿಷಯ ಗೊತ್ತಾದ್ರೆ ನನ್ನ ತಂಗಿ ಇಷ್ಟೊಂದು ಅನ್ಭವಿಸ್ಬಿಟ್ಲ ಅಂತ ತುಂಬಾ ನೊಂದೋಗ್ತಾನೆ. ಮನ್ಸು ಮುರಿದೋಗಿದೆ ಅತ್ಗೆ. ನಾನು ಅವನ್ನ ಮರೆಯೋದಕ್ಕೆ ಇಷ್ಟಪಡ್ತೀನಿ. ಅವನ ಬಗ್ಗೆ ನೆನ್ಸ್ಕೊಳ್ಳೋದಕ್ಕೆ ಏನೂ ಇಲ್ಲ. ಅದಕ್ಕೆ ನಿಮ್ಮ ಹತ್ರ ಅಂತಲ್ಲ, ನಾನು ಯಾರ ಹತ್ರನೂ ಅವನ ಬಗ್ಗೆ ಮಾತಾಡೋದಕ್ಕೆ ಇಷ್ಟಪಡಲ್ಲ. ನನ್ನ ಪಾಲಿಗೆ ಅವನು ಸತ್ತಂಗೆ ಅಲ್ವಾ ಅತ್ಗೆ. ಅದಕ್ಕೆ ಯಾರೇ ಕೇಳಿದ್ರು ನಾನು ಗಂಡಂಗೆ ಬಿಟ್ಟಿದ್ದೀನಿ ಅಂತ ಹೇಳಲ್ಲ, ನನಗೆ ಗಂಡ ಇಲ್ಲ ಅಂತ ಹೇಳ್ತೀನಿ. ಅದು ಅಲ್ಲದೆ ಗಂಡನ್ ಬಿಟ್ಟವಳು ಅಂತ ಈ ಪ್ರಪಂಚಕ್ಕೆ ಗೊತ್ತಾದ್ರೆ ಹೆಣ್ಣನ್ನ ನೋಡೋ ರೀತಿನೇ ಬೇರೆ. ಗಂಡ ಬೇಕಿದ್ರೆ ಹೆಂಡ್ತಿನ ಬಿಟ್ಟು ಆರಾಮಾಗಿರ್ಬಹುದು, ಆದ್ರೆ ಹೆಂಡ್ತಿ ಆದವಳು ಗಂಡಂಗ್ ಬಿಟ್ಟು ಬದುಕೋದು ತುಂಬಾ ಕಷ್ಟ. ಅದ್ಗೆ ನಮ್ ಸುತ್ತ ಇರೋರು ಮಾತಲ್ಲೇ ನಮ್ಮನ್ನ ಸಾಯಿಸ್ಬಿಡ್ತಾರೆ, ಅಯ್ಯೋ ಅನ್ಸ್ಬಿಡ್ತಾರೆ. ಕಾಲ ಬದಲಾದ್ರೂ ಹೆಣ್ಣಿಗೊಂದು ಗಂಡಿಗೊಂದು ಅಂತ ತಾರತಮ್ಯ ಈಗ್ಲೂ ಹಾಗೆ ಇದೆ. ಅದ್ಗೆ ನಮ್ ಜೀವನ ಗಂಡ್ಮಕ್ಳಷ್ಟು ಸುಲಭ ಅಲ್ಲ. ಅದ್ಗೆ ಸಮಾಧಾನ ಮಾಡ್ಕೊಸುತ್ತ. ಅದ್ಗೆ ನನಗೀಗ ಆ ದೇವರು ಎಲ್ಲ ಕೊಟ್ಟಿದ್ದಾನೆ. ಲಚ್ಚಿ, ಅಣ್ಣ, ನೀವು, ಈ ಮನೆಯವರು. ನಾನು ಕಳ್ಕೊಂಡಿದ್ದಕ್ಕಿಂತ ಜಾಸ್ತಿನೇ ಪಡ್ಕೊಂಡಿದ್ದೀನಿ ಅದ್ಗೆ. ಆ ಖುಷಿ, ಆ ನೆಮ್ಮದಿ ನನಗಿದೆ ಅದ್ಗೆ. ಹೀಗಿರೋವಾಗ ಅಂಥವನ್ ಬಗ್ಗೆ ಯಾಕೆ ಮಾತಾಡೋದು? ಅದ್ರ ಅಗತ್ಯ ಇಲ್ಲ ಅದ್ಗೆ. ಸಾರಿ ಸುಧಾ, ನಾನು ಬೇಡದೇ ಇರೋದನ್ನ ಕೇಳಿ ನಿನ್ ಮನ್ಸಿಗೆ ನೋವು ಆಗೋ ಹಾಗೆ ಮಾಡ್ಬಿಟ್ಟೆ. ರಿಯಲಿ ಸಾರಿ. ಇರ್ಲಿ ಬಿಡಿ ಅದ್ಗೆ, ನೀವೊಂದ್ ರೀತಿಲಿ ಕೇಳಿದ್ ಒಳ್ಳೇದೇ ಆಯ್ತು. ನಿಮ್ಮ ಹತ್ರ ಎಲ್ಲ ಹೇಳ್ಕೊಂಡು ನಾನು ಹಗುರದೆ. ಇಲ್ಲಿ ನೋಡಿಲೆ, ನೀನ್ ಯಾವ್ದ್ರ ಬಗ್ಗೆನೂ ಯೋಚನೆ ಮಾಡ್ಬೇಡ. ನಿನ್ ಜೊತೆ ನಾವೆಲ್ಲರೂ ಇದೀವಿ. ನೋಡ್ದೆ ಸುಧಾ, ಅತ್ತೆಗೇನು ಅರ್ಥ ಆಗದೆ ಇರ್ಬೋದು, ಆದ್ರೆ ನಿನ್ ಕಷ್ಟ ಅರ್ಥ ಆಗುತ್ತೆ. ನೀನ್ ಕಣ್ಣೀರ್ ಹಾಕೋದು ಅವ್ರಿಗಿಷ್ಟ ಇಲ್ಲ. ಇನ್ ಮುಂದೆ ಯಾವತ್ತೂ ಕಣ್ಣೀರ್ ಹಾಕ್ಬೇಡ. ನನಗೆ ಅಳ್ಬೇಡ ಅಂತ ಹೇಳ್ಬಿಟ್ಟು ನೀವ್ ಅಳ್ತಿದ್ದೀರಾ ನೋಡಿ. ನಾನು ಇನ್ ಮುಂದೆ ಅಳಲ್ಲ, ನೀವು ಅಳ್ಬೇಡಿ. ಅಮ್ಮನ್ಗೆ ನಾನಂದ್ರೆ ಎಷ್ಟಿಷ್ಟನೋ ನೀವಂದ್ರೆ ಅಷ್ಟೇ ಇಷ್ಟ. ನೀವತ್ರ ಅಮ್ಮಂಗೆ ತುಂಬಾ ಬೇಜಾರಾಗತ್ತೆ. ನಾನು ಖುಷಿಯಾಗಿರ್ತೀನಿ, ನೀವು ಖುಷಿಯಾಗಿರಿ. ಹಾ, ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.